ಇವಾಗ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದವಳು. ಕನ್ನಡ ಅಂತಂದರೆ ನನಗೆ ಇವತ್ತಿಗೂ ನನಗೆ ಇಂಗ್ಲೀಷ್ ಚೆನ್ನಾಗಿ ಬರಲ್ಲ ಅಂತ ಹೇಳ್ಕೊಳಕ್ಕೆ ನನಗೇನೂ ನಾಚಿಕೆ ಆಗಲ್ಲ. ಆದರೆ ನನಗೆ ಕನ್ನಡ ಅನ್ನೋದೇ ನನ್ನ ಒಂದು ಐಡೆಂಟಿಟಿ. ಅದನ್ನು ಒಬ್ಬರು ಆಟ ಆಡಿಸುವಾಗ ಇವಾಗ ಅದು ಯಾವುದೋ ಸಿನಿಮಾ ಅಂದ್ರಿ ಇಲ್ಲೂ ರಿಲೀಸ್ ಆಗುತ್ತೆ ಆಳು ಮೂಳು ಅಂತ, ಆಮೇಲೆ ಗೊತ್ತಾಯ್ತು ಅವ್ರು ಯಾಕೆ ಇಷ್ಟೆಲ್ಲ ಪಾಪ ಶ್ರಮ ಪಟ್ಟರು ಅಂತ. ಅಲ್ಲಿ ಚೆನ್ನಾಗಿಲ್ಲ ಆ ಸಿನಿಮಾ. ಈಗ ಇದು ಬಾಲಿವುಡಲ್ಲೆಲ್ಲ ಏನು ಮಾಡ್ತಾರೆ, ಸಿನಿಮಾ ಮುಂಚೆ ಏನೋ ಒಂದು ಕಿರಿಕ್ ಮಾಡ್ಕೋತಾರೆ, ಯಾಕೆ ಇದು ಕೊಡೋಕ್ಕೆ ಏನೋ ಪ್ರಮೋಷನ್ದು ಸ್ಟ್ರಾಟಜಿ ಹಾಕ್ಕೊಂಡು ಏನೋ ಮಾಡ್ತಾರೆ. ನಾವುಗಳು ಪಾಪ ಕನ್ನಡದವರು ನೇರ ದಿಟ್ಟವಾಗಿ ಬನ್ರಪ್ಪ ನೋಡ್ರಪ್ಪ ಸಿನಿಮಾ ಚೆನ್ನಾಗಿದೆಯಪ್ಪ ಅಂತ ಪಾಯಿಂಟ್ಸ್ ಹೇಳ್ತೀವಿ. ಬೇರೆಯವ್ರು ಹಾಗಲ್ಲ, ಏನೋ ಒಂದು ಹುಡುಕೋತಾರೆ ಅಂಶನ, ಅದರಿಂದ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋಣ, TRP ಕ್ರಿಯೇಟ್ ಮಾಡೋಣ, ಜನ ಅವಾಗಲಾದರೂ ಸಿನಿಮಾ ಬಗ್ಗೆ ಆ ಸಿನಿಮಾದ ಹೆಸರು ಕಿವಿಯೊಳಗೆ ಹೋಗಲಿ ಅಂತ ಇಷ್ಟೆಲ್ಲ ಸರ್ಕಸ್ ಮಾಡ್ತಾರೆ. ನಾನು ಇದನ್ನು ಮೊದಲನೇ ದಿನವೇ ಹೇಳಿದೆ, ಇದು ಏನೂ ಅಲ್ಲ, ಸಿನಿಮಾ ಸಾಮಾನ್ಯ ಸುಮಾರಾಗಿ ಬಂದಿರಬೇಕು, ಅದಕ್ಕೋಸ್ಕರ ಏನೋ ಸ್ಟ್ರಾಟಜಿ ಉಪಯೋಗಿಸ್ತಾ ಇದ್ದಾರೆ ಅಂತ. ಅದಕ್ಕೆ ಸರಿಯಾಗಿ ಸಿನಿಮಾ ರಿವ್ಯೂನೂ ಆ ರೀತಿಯೇ ಬಂದಿದೆ. ಸೊ ಹಾಗಾಗಿ ನಾವು ಆ್ಯಕ್ಚುಲಿ ಇದ್ರ ಬಗ್ಗೆ ತುಂಬ ಮಾತಾಡಿ ಅವ್ರುಗಳಿಗೆ ಪುಕ್ಸಟ್ಟೆ ಪ್ರಚಾರ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಈಗ ನಮ್ಮ ಕನ್ನಡದ ಜನರ ಬಗ್ಗೆ ಮಾತಾಡೋಕ್ಕೆ ಸಾಕಷ್ಟು ವಿಚಾರಗಳಿದೆ. ಕನ್ನಡ ಜನರ ಬಗ್ಗೆ ಮಾತಾಡೋಣ, ನಮ್ಮ ಜನರು ಮಾಡ್ತಾ ಇರೋಂಥ ಕೆಲಸದ ಬಗ್ಗೆ ಮಾತಾಡೋಣ, ಅವ್ರಿಗೆ ಯಾಕೆ ಬಿಟ್ಟು ಪ್ರಚಾರ ಕೊಡೋದು ಅಂತ ನಾನು ಅಂದ್ಕೋತೀನಿ.